कह रहा हूँ, 2 पे कम से कम 10 मुसलमान लड़की लाओ। कितने नौजवान तैयार हैं, जरा हाथ उठाओ। शादी हम कराएंगे और ये घोषित करते हैं कि जो लेके आएगा उसको खाने पीने भर का नौकरी भी दिलाएंगे, रोजी रोटी भी दिलाएंगे। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಸಂಘಿಗಳು ಈ ಹಿನ್ನೆಲೆಯಿಂದ ಬಂದಂತವರು ಎಷ್ಟು ಕೆಟ್ಟ ಕೊಳಕ ಮನಸ್ಥಿತಿಯಿಂದ ಇರ್ತಾರೆ ಅನ್ನೋದು ನಿಮಗೆ ಆಗಾಗ ಉದಾಹರಣೆ ಸಮೇತವಾಗಿ ಸಿಗ್ತಾ ಇರ್ತಾರೆ. ಆದರೆ ಇಲ್ಲೊಬ್ಬ ಹೊಸದಾಗಿ ಸಿಕ್ಕಿದ್ದಾನೆ. ಇವನು ಎಲ್ಲ ರೆಕಾರ್ಡುಗಳನ್ನ ಬ್ರೇಕ್ ಮಾಡಿದ್ದಾನೆ. ಇಷ್ಟು ನೀಚತನಕ್ಕೆ, ಇಷ್ಟು ಕೊಳಕತನಕ್ಕೆ ಅವನು ಹೋಗೋದಲ್ಲದೆ ಯುವಕರನ್ನು ಸಹ ಹೋಗೋದಕ್ಕೆ ಪ್ರಚೋದನೆ ಕೊಡ್ತಿದ್ದಾನೆ. ಏನು ಹೇಳ್ತಿದ್ದಾನೆ ಇವನು? 10 ಜನ ಮುಸ್ಲಿಂ ಹುಡುಗಿಯರನ್ನ ಎತ್ತಾಕೊಂಡು ಬನ್ನಿ, 10 ಜನ ಮುಸ್ಲಿಂ ಯುವತಿಯರನ್ನ ಎತ್ತಾಕೊಂಡು ಬನ್ನಿ, ನಿಮಗೆ ಮದುವೆ ಮಾಡಿಸಿ ಹೊಟ್ಟೆ ಬಟ್ಟೆಗೆ ಮಾತ್ರ ಅಲ್ಲ ಕೆಲ್ಸಾನು ಕೊಡಿಸ್ತೀನಿ. ಹೇಳ್ತಾ ಇರೋನು ಯಾರೋ ಹಾದಿ ಬೀದಿ ಪುಡಿ ರೌಡಿ ಅಲ್ಲ, ಯಾವುದೋ ಸಂಘಟನೆಯ ರೌಡಿ ಶೀಟರ್ ಅಲ್ಲ. ಇವನು ಮಾಜಿ ಶಾಸಕ, ಬಿಜೆಪಿಯಿಂದ ಮಾಜಿ ಶಾಸಕ. ಎಲ್ಲಿಂದ ಅಂತ ನಿಮ್ಗೆ ಹೇಳ್ಬೇಕಾಗಿಲ್ಲ. ಇಂತಹ ನಮೂನಾಗಳು, ಇಂತಹ ಕೊಳಕುಗಳು ಅತಿ ಹೆಚ್ಚಾಗಿ ಬರೋದು ಉತ್ತರ ಪ್ರದೇಶದಿಂದ. ಇವನು ಅಲ್ಲಿಂದಾನೇ ಬಂದಿರೋದು. ಸೊ ಏನಿವನ ಕಾಟ, ಏನಿವನ ಅನಿಷ್ಟತನ, ಏನಿವನ ಕೊಳಕುತನ ಎಲ್ಲವನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಆರಂಭದಲ್ಲಿ ನೀವೊಂದು ವಿಡಿಯೋ ನೋಡಿದ್ರಲ್ಲ, ಅದರಲ್ಲಿ ಒಬ್ಬ ಭಾಷಣ ಮಾಡ್ತಿದ್ದಾನೆ. ಇದು ವಿಡಿಯೋ ಅಕ್ಟೋಬರ್ 16ನೇ ತಾರೀಕಿನದು. ಎಲ್ಲರನ್ನು ಗುಂಪು ಕೂಡಿಸ್ಕೊಂಡು ಈ ಧರ್ಮದ ನಶೆಯಲ್ಲಿ ಮೆದುಳನ್ನ ಅಡ ಇಟ್ಟಿರುವಂತಹ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಹಿಂದುತ್ವದ ಹೆಸರಿನಲ್ಲಿ ವಿಷ ಬಿತ್ತೋದು, ಮುಸ್ಲಿಮರ ವಿರುದ್ಧ ವಿಷ ಬಿತ್ತೋದು. ಅವರಿಗೆ ಉದ್ಯೋಗ ಕೊಡಿಸಲ್ಲ, ಅವ್ರಿಗೆ ವಿದ್ಯಾಭ್ಯಾಸದ ಬಗ್ಗೆ ಪ್ರೇರೇಪಣೆ ಕೊಡೋದಿಲ್ಲ, ಬೇರೆ ಏನೂ ಇಲ್ಲ, ಒಳ್ಳೇದು ಮಾಡಿ ಎಂಥದ್ದು ಇಲ್ಲ, ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಾ ಇರಿ ಅಷ್ಟೇ, ಇನ್ನೇನಿಲ್ಲ. ಅವಕಾಶ ಸಿಕ್ಕಾಗ ಮಸೀದಿ ಮುಂದೆ ಕುಣಿರಿ, ಕುಡಿದು ಕುಪ್ಪಳಿಸಿ ಕುಣಿದು ಏನೇನೋ ಕೊಳಕು ಮಾತುಗಳು ಘೋಷಣೆಗಳನ್ನ ಕೂಗಿ ಮನೆಗೆ ಹೋಗಿ ಬಿದ್ಕಳಿ. ಇಲ್ಲವಾ ಗಲಭೆಗಳನ್ನು ಮಾಡಿ, ನೀವು ಹೆಣ ಆದ್ರೂ ಪರವಾಗಿಲ್ಲ, ವಿ ಡೋಂಟ್ ಕೇರ್. ನಮ್ಮ ಮಕ್ಕಳನ್ನ ನಾವು ಭದ್ರವಾಗಿ ಮನೇಲಿ ಇಟ್ಕೊಂಡಿರ್ತೀವಿ. ನೀವು ಕಂಡವ್ರ ಮಕ್ಕಳಲ್ವಾ, ನೀವು ಹೋಗಿ ಬೀದಿ ಹೆಣ ಆಗಿ ಅಥವಾ ಲಾಠಿ ಚಾರ್ಜ್ ಮಾಡಿಸ್ಕೊಳ್ಳಿ, ಏನು ಬೇಕಾರಾಗಿ ಜೈಲಿಗೆ ಹೋಗಿ, ವಿ ಡೋಂಟ್ ಕೇರ್. ನಿಮ್ಮನ್ನ ನಾವು ಬಳಸ್ಕೊಳ್ಳೋದೇ ಹೀಗೆ ಅನ್ನುವಂತಹದ್ದಕ್ಕೆ ಸಿದ್ಧರಾಗಿ ಬಂದಿರುವಂತಹ ಯುವಕರ ಗುಂಪು. ಅದನ್ನು ಯುವಕರು ಅಂತ ಕರಿತಿರೋ, ಅನಿಷ್ಟ ಪೀಡೆಗಳು ಅಂತ ಕರಿತಿರೋ, ಅದು ನಿಮಗೆ ಬಿಟ್ಟಿದ್ದು. ಅಂತವ್ರನ್ನೆಲ್ಲ ಕೂರಿಸ್ಕೊಂಡು ಇವನು ಹೇಳ್ತಾ ಇದ್ದಾನಲ್ಲ, ಆ ವಿಡಿಯೋ ಮತ್ತೊಮ್ಮೆ ನೋಡ್ಬಿಡಿ ಏನು ಹೇಳ್ತಿದ್ದಾನೆ ಅಂತ ನಿಮಗೆ ಇನ್ನೊಂದು ಬಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. तो मैं कह रहा हूँ, 2 पे कम से कम 10 मुसलमान लड़की लाओ और उसको हिंदू। कितने नौजवान तैयार हैं, जरा हाथ उठाओ। अरे ये ब्याह किए हो लोग का नहीं, 2 पे 10 से कम मंजूर नहीं है। शादी हम कराएंगे और ये घोषित करते हैं कि जो लेके आएगा उसको खाने पीने भर का नौकरी भी दिलाएंगे, रोजी रोटी भी दिलाएंगे. ಸೊ ನೋಡಿದ್ರಲ್ಲ, ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನೀವು 10 ಜನ ಮುಸ್ಲಿಂ ಹುಡುಗಿಯರನ್ನ ಎತ್ತಾಕೊಂಡು ಬನ್ನಿ ಅಂದ್ರೆ ಕಿಡ್ನಾಪ್ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾ ಇರೋದು. ಎತ್ತಾಕೊಂಡು ಬನ್ನಿ, ನೀವು ಆ ರೀತಿ ಎತ್ತಾಕೊಂಡು ಬಂದ್ರೆ ನಿಮಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು, ಅದರ ಜೊತೆಗೆ ಹೊಟ್ಟೆ ಬಟ್ಟೆಗೂ ನೋಡ್ಕೊಳ್ತೀನಿ, ಜೊತೆಗೆ ಕೆಲ್ಸನೂ ಕೊಡ್ತೀನಿ. ಇಲ್ಲಿ ಕೊನೆಯದಿದೆಯಲ್ಲ ಆಮಿಷ, ಕೆಲಸ ಕೊಡಿಸ್ತೀನಿ ಅಂತ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಕಪಾಳಕ್ಕೆ ಬಾರಿಸ್ತಂಗಿದೆ ಈ ಡೈಲಾಗು. ಯಾಕೆಂದ್ರೆ ನರೇಂದ್ರ ಮೋದಿ 2014ರಿಂದ ಹಿಡಿದು ಇಲ್ಲಿಯವರೆಗೆ ಒಂದೇ ಸುಳ್ಳು ಹೇಳ್ಕೊಂಡು ಬರ್ತಿರೋದು ಯುವಕರಿಗೆ. ಬೇರೆಯವರಿಗೆ ಬೇರೆ ಬೇರೆ ಸುಳ್ಳು, ಆಯಾ ವಯೋಮಿತಿಗೆ ತಕ್ಕಂತೆ, ಸಮುದಾಯಗಳಿಗೆ ತಕ್ಕಂತೆ, ಎಲ್ಲದಕ್ಕೂ ತಕ್ಕಂತೆ ಸುಳ್ಳುಗಳನ್ನ ಸಪ್ರೇಟ್ ಆಗಿ ಇಟ್ಟಿರ್ತಾರೆ ನರೇಂದ್ರ ಮೋದಿ. ಯುವಕರಿಗೆ ಕೊಟ್ಟಿರುವಂತಹ ಅತಿ ದೊಡ್ಡ ಸುಳ್ಳು ಭರವಸೆ ಅಂದ್ರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು ಬಿಡಿ, 2 ಕೋಟಿ ಉದ್ಯೋಗಗಳು ಪ್ರತಿ ವರ್ಷ ಕಡಿತ ಆಗ್ತಿದ್ದಾವೆ. ಕೇಳಿದ್ರೆ ಪಕೋಡ ಮಾರಿ, ಮೊನ್ನೆ ಅದನ್ನ ಸ್ವಲ್ಪ ಬದಲಾಯಿಸಿ ರೀಲ್ಸ್ ಮಾಡಿ ಇಂತಹ ಒಂದು ಸಲಹೆಯನ್ನ ಕೊಡೋದಕ್ಕೆ ಒಬ್ಬ ಪ್ರಧಾನಮಂತ್ರಿ ಈ ದೇಶಕ್ಕೆ. ಸೊ ಈ ಡೈಲಾಗ್ ಇದೆಯಲ್ಲ,
10 ಜನ ಮುಸ್ಲಿಮರನ್ನ ಹುಡುಗಿರನ್ನ ತಕೊಂಡ್ ಬನ್ನಿ, ನಿಮಗೆ ಮದುವೆ ಮಾಡಿಸಿ ಹೊಟ್ಟೆ ಬಟ್ಟೆಗೆ ನೋಡ್ಕೊಂಡು ಕೆಲಸ ಕೊಡಿಸ್ತೀನಿ ಅನ್ನೋದು, ಈ ಕೆಲಸ ಕೊಡಿಸ್ತೀನಿ ಅನ್ನೋದು ನರೇಂದ್ರ ಮೋದಿ ಅವರಿಗೆ ಕಪ್ಪಾಳಕ್ಕೆ ಹೊಡೆದಂಗೆ. ಅವರದೇ ಪಕ್ಷದವರು ಈ ಮಾಜಿ ಶಾಸಕ, ಅವನ ಹೆಸರು ಹೇಳೋದು ಮರ್ತಾ ಇದೆ. ಈ ಅನಿಷ್ಟಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ತಲೆ ಎಲ್ಲೆಲ್ಲಿಗೂ ಹೋಗುತ್ತೆ. ಅವನ ಹೆಸರೇ ಹೇಳಿಲ್ಲಲ್ಲ, ರಾಘವೇಂದ್ರ ಪ್ರತಾಪ್ ಸಿಂಗ್ ಅಂತ. ರಾಘವೇಂದ್ರ ಪ್ರತಾಪ್ ಸಿಂಗ್ ಅಂತ ಇವನು ಮಾಜಿ ಶಾಸಕ. ಬಿಜೆಪಿಯಲ್ಲಿ 2007ರಲ್ಲಿ ಶಾಸಕ ಆಗಿ ಆಯ್ಕೆಯಾಗಿದ್ದ. 2012ರಲ್ಲಿ ಜನ ಸೋಲಿಸಿ ಮಾನ ಮರ್ಯಾದೆ ಇಲ್ಲ ನಿನಗೆ, ಮನೇಲಿ ಬಿದ್ದಿರುವಂತ ಓಡಿಸಿದ್ರು, ಸೋತ್ ಹೋದ 2012ರಲ್ಲಿ. ಇವನು ಅಷ್ಟೇ ಮಾತ್ರ ಅಲ್ಲ, ಹಿಂದೂ ಯುವ ವಾಹಿನಿ ಅನ್ನುವಂತಹ ಗುಂಪಿಗೆ ಈ ಧರ್ಮದ ನಶೆ ಏರಿಸ್ಕೊಂಡು ಹಸುವಿನ ಹೆಸರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಿಕೊಂಡು ಪಾನ್ ಪರಾಗಗೆ, ಬೀಡಿಗೆ, ಗುಟ್ಕಾಗೆ ರೋಲ್ ಕಾಲ್ ಮಾಡ್ಕೊಂಡು ಓಡಾಡುವಂತಹ ಗುಂಪುಗಳ ಪೈಕಿ ಇದು ಒಂದು ಗುಂಪು, ಹಿಂದೂ ಯುವ ವಾಹಿನಿ ಅಂತ. ಆ ಗುಂಪಿನ ನಾಯಕ. ಸೊ ಇವನು ಹೇಳ್ತಾ ಇರೋದು, ನರೇಂದ್ರ ಮೋದಿ ಅವರು ಹೆಂಗೂ ಕೆಲಸ ಕೊಡಲ್ವಲ್ಲ, ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ತಿರೋದು. ಆ ರೀತಿ ನಿಮಗೆ ಕೆಲಸ ಸಿಗಲ್ಲ, ನಾನೇ ಕೊಡ್ಬೇಕು, ಮೋದಿಗೆ ಯೋಗ್ಯತೆ ಇಲ್ಲ ನಿಮಗೆ ಕೆಲಸ ಕೊಡೋಕೆ, ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇರೋದಿಲ್ಲ. ನೀವು 10 ಜನ ಮುಸ್ಲಿಂ ಯುವತಿಯರನ್ನ ತಕ್ಕೊಂಡು ಬನ್ನಿ, ನಿಮಗೆ ನಾನು ಉದ್ಯೋಗ ಕೊಡ್ತೀನಿ. ಯಾವುದೇ ಸಮುದಾಯದ ಮುಖಂಡ, ಅವರ ಸಮುದಾಯ ಅಥವಾ ಧರ್ಮದವರು ಉದ್ಧಾರ ಆಗಬೇಕಾದ್ರೆ ಏನ್ ಹೇಳ್ತಾರೆ, ಚೆನ್ನಾಗಿ ಓದಿ, ಉದ್ಯೋಗ ತಾನೇ ಸಿಗುತ್ತೆ, ಒಳ್ಳೆ ವಿದ್ಯಾಭ್ಯಾಸ ಪಡೀರಿ, ಶ್ರದ್ಧೆಯಿಂದ ಓದ್ರಿ, ಶ್ರಮ ಹಾಕಿ ಓದಿ. ಇವ್ರದ್ದು ಹಂಗಲ್ಲ, ಮಸೀದಿ ಕಲ್ಲೊಡಿ, ಮಸೀದಿ ಮುಂದೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡು, ಮುಸ್ಲಿಂ ಹುಡುಗಿಯನ್ನ ಎತ್ತಾಕೊಂಡು ಬಾ, ಇಲ್ಲ ಜೈ ಶ್ರೀರಾಮ್ ಕೂಗು ಅಂತ ಯಾರಾದ್ರೂ ಅಮಾಯಕರನ್ನ ಹಿಡ್ಕೊಂಡು ಹೊಡಿ, ಸಾಧ್ಯ ಆದ್ರೆ ಗುಂಪು ಹತ್ಯೆ ಮಾಡು, ಹಸು ಹೆಸರಿನಲ್ಲಿ ಟಾರ್ಚರ್ ಕೊಡು, ಹಸು ಹೆಸರಿನಲ್ಲಿ ರೋಲ್ ಕಾಲ್ ಮಾಡು, ಆದ್ರೆ ಉದ್ಯೋಗ ಕೇಳಬೇಡ. ಹಾಗೂ ಉದ್ಯೋಗ ಬೇಕಾ, 10 ಜನ ಮುಸ್ಲಿಂ ಹುಡುಗಿಯನ್ನ ತಕೊಂಡ. ಇದು ಇವನು ಅಲ್ಲಿ ಪಾಠ ಮಾಡ್ತಿರುವಂತಹ ಪಾಠ. ಇದೊಂದೇ ಡೈಲಾಗ್ ಅಲ್ಲ, ಈ ಹಿಂದಿನ ಡೈಲಾಗುಗಳು ಇದ್ವಲ್ಲ ಇವನ್ ಮೇಲೆ ಇರುವಂತಹ. ಇವನು MLA ಆಗಿದ್ದಾಗ ಅಥವಾ MLA ಆಗಬೇಕು ಅಂತ ಪ್ರಚಾರಗಳು ಮಾಡ್ತಿರ್ಬೇಕಾದ್ರೆ ಅವಾಗೆಲ್ಲ ಅವನ ಮಾತುಗಳು ಇದಕ್ಕಿಂತ ಕೆಟ್ಟದಾಗಿ ಇರೋದು. ಯಾವತ್ತೂ ಇವನ ಬಾಯಿಂದ ಒಳ್ಳೆ ಮಾತು ಬಂದಿದ್ದೇ ಇಲ್ಲ. ಯಾರು, ಈ ರಾಘವೇಂದ್ರ ಪ್ರತಾಪ್ ಸಿಂಗ್ ಅನ್ನುವಂಥವರ ಬಾಯಲ್ಲಿ. ನನಗೆ ವೋಟ್ ಹಾಕದಂತಹ ಹಿಂದೂಗಳ ಮೈಯಲ್ಲಿ, ನನಗೆ ವೋಟ್ ಹಾಕದಂತಹ ಹಿಂದೂಗಳ ಮೈಯಲ್ಲಿ ಮುಸ್ಲಿಮರ ರಕ್ತ ಹರಿತಾ ಇರುತ್ತೆ. ಎಂತಹ ಬ್ಲ್ಯಾಕ್ ಮೇಲ್ ಮಾಡಿ ವೋಟ್ ಹಾಕ್ಸ್ಕೊಳ್ಳೋ ಪ್ರಯತ್ನ ನೋಡಿ, ಎಷ್ಟು ಮಾನಗೆಟ್ಟಂತಹ ರೀತಿ ನೋಡಿ. ಇದಕ್ಕಿಂತ ಮಾನಗೆಟ್ಟ ರೀತಿಯಲ್ಲಿ ವೋಟ್ ಕೇಳಕ್ ಸಾಧ್ಯ ಇದೆಯಾ ನಿಮಗೆ? ಸಾಧ್ಯನೇ ಇಲ್ಲ. ಇನ್ನು 2022ರಲ್ಲಿ ಅವನ ವೇದಿಕೆಯಿಂದ ಯಾರೋ ಇವನು ಕೂಗಿಲ್ಲ ಅಂತ ಹೇಳುವಂತಹದ್ದು, ಇವನ ಬಾಯಿಂದ ಬಂದಿಲ್ವಂತೆ, ಬೇರೆ ಯಾರೋ ಕೂಗ್ಬಿಟ್ರಂತೆ, ಏನೋ ಮುಸ್ಲಿಮರನ್ನೆಲ್ಲ ಕೊಚ್ಚಿ ಬಿಸಾಕ್ರಿ, ನರಮೇಧಕ್ಕೆ ಕರೆ ಘೋಷಣೆ ಇವನಿದ್ದಂತಹ ವೇದಿಕೆಯಿಂದ, ಇವನ ಕಾರ್ಯಕ್ರಮವೇ, ಇವನ ವೇದಿಕೆಯಿಂದ. ಇದು ಇವನ ಹಿಸ್ಟ್ರಿ. ಇಂಥ ಹಿಸ್ಟ್ರಿ ಇರುವಂತಹ ಈ ರಾಘವೇಂದ್ರ ಪ್ರತಾಪ್ ಸಿಂಗ್ ಅನ್ನುವಂತಹ ಅಯೋಗ್ಯ, ಧರ್ಮಾಂಧ, ಕೋಮು ಕ್ರಿಮಿ 10 ಜನ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಎತ್ಕೊಂಡು ಬನ್ನಿ, ನಾನು ನಿಮಗೆ ಹೊಟ್ಟೆ ಬಟ್ಟೆಗೂ ನೋಡ್ತೀನಿ, ಮದುವೆ ಮಾಡಿಕೊಡ್ತೀನಿ, ಉದ್ಯೋಗನೂ ಕೊಡ್ತೀನಿ ಅಂತ. ಎಷ್ಟು ಮಾನಗೆಟ್ಟ ಜನ್ಮ. ಇನ್ನು ಇದು ಉತ್ತರ ಪ್ರದೇಶದಲ್ಲಿ ನಡೆದಿರೋದ್ರಿಂದ ಇವನಿಗೆ ಅಲ್ಲಿ ಬೇಕಾದ್ರೆ ಪ್ರಶಸ್ತಿ ಕೊಡ್ತಾರೆ ವಿನ ಈ ರೀತಿಯಾದಂತಹ ಅಮಾನವೀಯ, ಅಸಹ್ಯಕರವಾದ, ಕೋಮುದ್ವೇಷದ ಮಾತುಗಳನ್ನು ಆಡಿರೋದಕ್ಕೆ ಸಣ್ಣ FIR ಕೂಡ ಆಗಲ್ಲ. FIR ಆಗಲ್ಲ. ಆದಿತ್ಯನಾಥ್ ಗೌರ್ಮೆಂಟ್ ರೀ, ಹಿಂದುತ್ವದ ಗೌರ್ಮೆಂಟ್. ಇದೆಲ್ಲ ಅವರಿಗೆ ಒಂದು ರೀತಿ ಕಿರೀಟ ಇದ್ದ ಹಾಗೆ. ಕಿರೀಟ, ಒಂದು ದೊಡ್ಡ ಸಾಧನೆ. ಬೇಕಾದ್ರೆ ಅವನಿಗೊಂದು ಪ್ರಶಸ್ತಿ ಬೇಕಾದ್ರೆ ಕೊಟ್ಟು ಬಿಡ್ತಾರೆ. ಹಿಂದೂ ಹುಲಿ ಅಂತ ಒಂದು ಪ್ರಶಸ್ತಿ ಬೇಕಾದ್ರೆ ಕೊಟ್ಟು, ಅವನಿಗೆ ಬೇಕಾದ್ರೆ ತಿಂಗಳಿಗಿಷ್ಟು ಅಂತ ಪೆನ್ಷನ್ ಬೇಕಾದ್ರೆ ಕೊಡ್ತಾರೆ. ಹೆಂಗೋ ಪೆನ್ಷನ್ ಪ್ರಿಯರಲ್ವಾ ಸಾವರ್ಕರ್, ಶಿಷ್ಯಂದ್ರ ಇವರೆಲ್ಲ. ಜೀವ ಭಿಕ್ಷೆ ಬೇಡ್ಕೊಂಡು ಬಂದಿದ್ದು ಸಾಲದೆ ಅಂತ ಬ್ರಿಟಿಷರಿಂದ ಪೆನ್ಷನ್ ಪಡ್ಕೊಂಡು ಬದುಕೋದಿದೆಯಲ್ಲ, ಆ ಪರಂಪರೆಯಿಂದ ಬಂದವರು ಇವರು. ಹಾಗಾಗಿ ಇವ್ರಿಗೆ ಬೇಕಾದ್ರೆ ಪೆನ್ಷನ್ ಕೊಟ್ಬಿಡ್ತಾರೆ. ಟೇಕ್ ಇಟ್, ಎಂಜಾಯ್. ನಮಗೇನು ಬೇಕಾಗಿಲ್ಲ, ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋದು ಒಂದೇ ಬೇಕಾಗಿರೋದು. ಆಗ್ಲೇ ದೇಶ ಹಿಂದಕ್ಕೆ ಹೋಗಿ 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 ಒಂದಿನ ಪೂರ್ತಿ ನಾಶ ಆದಾಗ ಈ ಸಂವಿಧಾನ ಸರಿ ಇಲ್ಲ, ಇದನ್ನು ಬದಲಾಯಿಸಬೇಕು, ಮನುಸ್ಮೃತಿ ತರಬೇಕು ಅಂತ ತಂದುಬಿಟ್ಟು ದಲಿತರನ್ನು ಗುಲಾಮರನ್ನಾಗಿ ಮಾಡಿ ಅಸ್ಪೃಶ್ಯತೆ ಆಚರಣೆಗೆ ತಂದು ಮತ್ತೆ ಬ್ರಾಹ್ಮಣರ ಕೈಗೆ ಎಲ್ಲ ಕೊಟ್ಟು ಆಗ ಇವ್ರಿಗೆ ಸಮಾಧಾನ ಆಗತ್ತೆ. ಅಲ್ಲಿಯವರೆಗೆ ಇಂತಹ ಡೈಲಾಗುಗಳು, ಇಂತಹ ಅಸಹ್ಯಗಳು ನಾವು ನೋಡ್ತಾನೆ ಇರ್ತೀವಿ, ನಾನು ಹೇಳ್ತಾನೆ ಇರ್ತೀನಿ.
ನೀವು ಕೇಳ್ತಾನೆ ಇರ್ತೀರಿ ಅಷ್ಟೇ, ಏನಿಲ್ಲ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.